ಅಧಿಕಾರಕ್ಕೆ ಬಂದ 3 ದಿನದಲ್ಲಿ ಬ್ಯಾಕ್ ಟು ಬ್ಯಾಕ್ ಸೆಟ್ ಬ್ಯಾಕ್ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ದಗದಗ ಅಂತ ಇದೆ ಒಳಬೇಗುದಿ. ಬಿಜೆಪಿಗರು ಮೊನ್ನೆನೇ ಗೆಸ್ ಮಾಡಿದ್ರು ಇದನ್ನ. ಡಿಕೆ ಶಿವಕುಮಾರ್ ಅವರಿಗೆ ತಲೆನೋವಾಗ್ಬಿಟ್ಟಿದೆ ಸೀನಿಯರ್ ಮಿನಿಸ್ಟರ್ಸ್ಗಳನ್ನ ಸಂಭಾಳಿಸೋದು. ಹಿರಿಯ ಮಂತ್ರಿಗಳ ತಗಾದೆಯಿಂದ ಟೆನ್ಷನ್ ಶುರುವಾಗಿದೆ ಡಿಕೆ ಶಿವಕುಮಾರ್ ಅವರಿಗೆ. ಟ್ರಬಲ್ ಶೂಟರ್ಗೆ ಟ್ರಬಲ್ ಕೊಡ್ತಾ ಇದ್ದಾರೆ ಮೋಸ್ಟ್ ಸೀನಿಯರ್ಸ್ಗಳು. ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪ್ತಾ ಇದೆ ಈ ಖಾತೆ ಕಿರಿಕ್. ಅವರೇನು ಮಾಡ್ತಾರೆ ಇದಕ್ಕೆ? ಹಿರಿಯರನ್ನ ಸಮಾಧಾನ ಮಾಡೋದಕ್ಕೆ ಸುರ್ಜೇವಾಲಾ ಅವರು ಮತ್ತೊಂದು ಕಡೆ ಸರ್ಕಸ್ ಮಾಡ್ತಾ ಇದ್ದಾರೆ. ಈ ರಾಜ್ಯ ಕಾಂಗ್ರೆಸ್ನಲ್ಲಿ ಹೇಗಾಗಿದೆ ಅಂತಂದ್ರೆ 5 ವರ್ಷಕ್ಕೆ ಅಂತ ಜನ ಆಯ್ಕೆ ಮಾಡಿ ಕಳಿಸಿದ್ರು. ಮೊದಲ ದಿನದಿಂದಲೂ ಕೂಡ ಅವ್ರನ್ನ ಸಮಾಧಾನ ಮಾಡಬೇಕು, ಇವ್ರನ್ನ ಸಮಾಧಾನ ಮಾಡಬೇಕು, ಮತ್ತೊಬ್ರು ಒಂದು ವಿಚಾರ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿಲ್ಲ ಅಂತೇಳಿ ಇನ್ನೊಬ್ರನ್ನ ಸಮಾಧಾನ ಮಾಡಬೇಕು. ಖಾತೆ ಅವ್ರಿಗೆ ಸಿಕ್ಕಿಲ್ಲ, ಇವ್ರಿಗೆ ಸಿಕ್ಕಿಲ್ಲ, ಸೀನಿಯಾರಿಟಿ ಪರಿಗಣಿಸಿಲ್ಲ, ಅದನ್ನು ಕೂಡ ಸಂಭಾಳಿಸ್ಬೇಕು. ಆಲ್ಮೋಸ್ಟ್ ಈಗ 3 ವರ್ಷ ಆಯ್ತಲ್ಲ, 3 ವರ್ಷದಿಂದಲೂ ಕೂಡ ಇವರನ್ನ ಸಮಾಧಾನ ಪಡಿಸೋದ್ರಲ್ಲೇ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬಂದು ಹೋಗ್ತಾ ಇರೋದಷ್ಟೇ. ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳಿಗೆ ಸೀರಿಯಸ್ ಆಗಿ ತಗೊಂಡು ಮಾಡ್ದಂಗಿಲ್ಲ. ಮೇಲಿಂದ ಮೇಲೆ ಹೈಕಮಾಂಡ್ ನಾಯಕರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಇನ್ನು ಕೆಲಸ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅನ್ನೋದಲ್ಲ, ಅಸಮಾಧಾನ ಇದ್ದಾವೆ, ಅದನ್ನು ಶಮನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬರ್ತಾರೆ. ಏನೇನಾಗಿದೆ ನೋಡ್ತಾರೆ, ರಿಪೋರ್ಟ್ ಕಾರ್ಡ್ಗಳನ್ನು ತಗೊಳ್ತಾರೆ, ಶಾಸಕರನ್ನು ಮಾತಾಡಿಸ್ತಾರೆ, ಏನಾದರೂ ಅಸಮಾಧಾನ ಇದ್ದರೆ ಅದನ್ನು ಶಮನ ಮಾಡೋದಕ್ಕೆ ಮುಂದಾಗ್ತಾರೆ. ಇಷ್ಟು ಬಿಟ್ಟರೆ ಆರ್ಡರ್ ಕೊಟ್ಟಿದ್ದು ಯಾವುದು ನೋಡಿಲ್ಲ. ಈಗ ನೋಡಿ, ನಾನು ಹೇಳಿದ್ನಲ್ಲ, ಇಷ್ಟು ವರ್ಷ ಕುರ್ಚಿ ಕಿತ್ತಾಟ ಆಯಿತು, ಈಗ ಖಾತೆಯ ಕಿತ್ತಾಟವನ್ನು ನೋಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಅವರು ಇದೇ ವಿಚಾರಕ್ಕೆ ಅಸಮಾಧಾನಗೊಂಡು ರಾಜೀನಾಮೆಯನ್ನು ಕೊಟ್ಟಾಗಿದೆ. ಇನ್ನು ಮುನಿಯಪ್ಪನವರು, ಕೆ ಜೆ ಜಾರ್ಜ್ ಅವರು ರಾಜೀನಾಮೆಯ ಸುಳಿವನ್ನು ಕೊಟ್ಟಿದ್ದಾರೆ. ನೇರವಾಗಿ ಹೈಕಮಾಂಡ್ ನಾಯಕರಿಗೆ ಹೇಳಿದ್ದಾರೆ, ಸೀನಿಯಾರಿಟಿಯನ್ನು ಪರಿಗಣಿಸ್ದಂಗೆ ಕಾಣಿಸ್ತಿಲ್ಲ ಇದರಲ್ಲಿ, ಈ ಲಿಸ್ಟಲ್ಲಿ ಅಂತ. ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ಅವರು ಹೇಳಿದಾರಂತೆ ಸುರ್ಜೇವಾಲಾ ಅವರಿಗೆ, ಹೇಗೆ ಸಾಧ್ಯ ಇದು, ಸೀನಿಯಾರಿಟಿನ ಯಾಕೆ ಪರಿಗಣಿಸಿಲ್ಲ, ನೋಡ್ಕೊಂಡು ಮಾಡೋದಲ್ವಾ ಅಂತ ಏನೋ ಹೇಳಿದಾರಂತೆ. ಮೋಸ್ಟ್ ಪ್ರಾಬಬ್ಲಿ ಒಂದು ಮೀಟಿಂಗ್ ಇಟ್ಕೊಳ್ತಾರೆ ಇವತ್ತು. ಬಟ್ ಏನೇ ಆಗಲಿ, ಈಗ ಸದ್ಯಕ್ಕೆ ಒಂದು ಪಟ್ಟಿ ಫೈನಲ್ ಆಗಿದೆ. ಫೈನಲ್ ಆಗೋದಕ್ಕೂ ಮುಂಚೆನೇ ಹೈಕಮಾಂಡ್ ನಾಯಕರು ನೋಡಿರ್ತಾರಲ್ವ ಅದನ್ನು. ಹೈಕಮಾಂಡ್ ನಾಯಕರ ಹತ್ರ ಹೋಗಿತಾನೆ ಇದು ಅಪ್ರೂವ್ ಆಗೋದು. ಹೈಕಮಾಂಡ್ ನಾಯಕರು ಆ ಲಿಸ್ಟನ್ನು ಫೈನಲ್ ಮಾಡಿದೆ ಎಂದಾದರೆ ಅವ್ರು ನೋಡಲಿಲ್ವಾ ಯಾರು ಸೀನಿಯರ್ ಇದ್ದಾರೆ ಯಾರಿಲ್ಲ ಅನ್ನೋದು ಗೊತ್ತಿಲ್ವಾ? ಈ ಹಿಂದೆ ಇದ್ದಂಥ ಯಾವ್ಯಾವ ಸಚಿವರು ಸಿದ್ದು ಸಂಪುಟದಲ್ಲಿ ಇದ್ರಲ್ಲ, ಆಲ್ಮೋಸ್ಟ್ ಆಲ್ ಅವರೇ ಇದ್ದಾರೆ ಇಲ್ಲಿ. ಅವ್ರು ಯಾವ್ಯಾವ ಖಾತೆ ಇದೆ ಅಂತ ನೋಡಿರೋದಿಲ್ವಾ? ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರಂತೆ ಸೀನಿಯಾರಿಟಿನ ಪರಿಗಣಿಸ್ಬೇಕಿತ್ತಲ್ವಾ ಅಂತ. ಇವ್ರ ಕೈಯಿಂದನೇ ತಾನೇ ಅಪ್ರೂವ್ ಆಗಿದ್ದು ಲಿಸ್ಟು, ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಡಬೇಕು ಅಂಥೇಳಿ. ಮೊದಲ ಹಂತದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ 13 ಜನ ಹೆಸರನ್ನು ಫೈನಲ್ ಮಾಡಿದ್ರಲ್ಲ, ಅದು ರಾಹುಲ್ ಗಾಂಧಿ ಅವರ ಗಮನಕ್ಕೆ ಬರದೇನೆ ರಿಲೀಸ್ ಆಗಿತ್ತಾ? ಗಮನಕ್ಕೆ ಬಂದೇ ತಾನೇ ರಿಲೀಸ್ ಆಗಿರುತ್ತೆ. ಈಗ ನೋಡಿದ್ರೆ ಈ ಒಂದು ಜಂಜಾಟದಿಂದ ತಾನು ಈಸಿಯಾಗಿ ತಪ್ಪಿಸ್ಕೊಳ್ಬೇಕು ಅನ್ನೋ ರೀತಿಯಾಗಿ ಒಂದು ನಡೆ ಕಾಣಿಸ್ತಾ ಇದೆ ಇಲ್ಲಿ.